ಮೈಸೂರಿನ ರೋಡ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲೆಯ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಮೈಸೂರು ಪೊಲೀಸರಿಂದ ದರೋಡೆಕೋರರಿಗೆ ಶೋಧ ನಡೀತಾ ಇದೆ. ಮೈಸೂರು ರೋಡ್ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಸದ್ಯ ಪೊಲೀಸರಿಂದ ದರೋಡೆಕೋರರಿಗೆ ಶೋಧ ಕಾರ್ಯ ನಡೀತಾ ಇದೆ. ಮೈಸೂರಿನ ಹಾರೋಹಳ್ಳಿ ಬಳಿ ನಡೆದಿರುವಂತಹ ರಾಬರಿ ಪ್ರಕರಣ ಇದು. ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರು ರಾಬರಿ ಮಾಡಿದ್ರು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಸ್ಥಳಕ್ಕೆ ಫೋರೆನ್ಸಿಕ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ಘಟನೆಯ ಸಂಬಂಧ ಮಾಹಿತಿಯನ್ನು ಪಡೆದಿದ್ದಾರೆ. ದರೋಡೆಕೋರರನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ರೋಡ್ ರಾಬರಿ ಕೂಡ ಈಗ ರಾಜ್ಯದಲ್ಲಿ ಮತ್ತೆ ಜನರನ್ನು ಆತಂಕಕ್ಕೆ ಒಳಗಾಗುವಂತೆ ಮಾಡ್ತಾ ಇದೆ. ಈಗಾಗಲೇ ಬ್ಯಾಂಕ್ ದರೋಡೆಗಳಾಯಿತು. ಈಗ ರೋಡಲ್ಲೂ ಕೂಡ ಜನ ಎಲ್ಲೂ ಓಡಾಡಂಗಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಎಲ್ಲಂದ್ರಲ್ಲೇ ದರೋಡೆ ಮಾಡೋದಕ್ಕೆ ಜನ ಮುಂದಾಗ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಮೈಸೂರಿನ ಪ್ರತಿನಿಧಿ ಪುಟ್ಟಸ್ವಾಮಿ. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ನೋಡ್ತಾ ಇದ್ದೀವಿ ಒಂದ್ ಕಡೆ ಬೀದರ್, ಮಂಗಳೂರಲ್ಲಿ ಬ್ಯಾಂಕ್ಗಳೇ ದರೋಡೆ ಆಗೋಯ್ತು. ಈಗ ನೋಡಿದ್ರೆ ಇಲ್ಲಿ ರೋಡಲ್ಲೂ ಕೂಡ ಜನ ಓಡಾಡಂಗಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಹೆಂಗೆ ಹಿಂಗಾದ್ರೆ ಪುಟ್ಟಸ್ವಾಮಿ ಅವರೇ? ಭಾಸ್ಕರ್, ಏನು ರಾಜ್ಯದಲ್ಲಿ ಯಾವ ರೀತಿಯ ಗೃಹ ಇಲಾಖೆಯ ಬೇಜವಾಬ್ದಾರಿತನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಿರ್ತಕ್ಕಂಥದ್ದು. ಒಂದ್ ಕಡೆ ATM ನ ರಾಬರಿ ಆದ್ರೆ ಮತ್ತೊಂದು ಕಡೆ ಬ್ಯಾಂಕ್ ನ ರಾಬರಿ ಆಗ್ತದೆ. ಮೈಸೂರಿನಲ್ಲಿ ಆಡುವಾಗಲೇ ರಸ್ತೆಯ ರಾಬರಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಮೈಸೂರಿನ ಜನರಲ್ಲಿ ಒಂದು ರೀತಿಯ ಭಯ ವಾತಾವರಣವನ್ನ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಏನು ಎರಡು ಕಾರ್ನಲ್ಲಿ ಬಂದಂತಹ ಏನು ಕದಿಮರಿದ್ದಾರೆ, ಎರಡು ಕಾರಲ್ಲಿ ಬಂದಂತಹ ಕದಿಮರಿ ಏನಿದ್ದಾರೆ, ಇನೋವಾ ಕಾರ್ನಲ್ಲಿ ಇದ್ದಂತಹ ಏನು ಇಬ್ಬರಲ್ಲಿ ಇದ್ದಂತಹ ಏನು ಹಣವನ್ನ ಮತ್ತು ಅವರಲ್ಲಿ ಇದ್ದಂತಹ ಬೆಲೆ ಬಾಳುವ ವಸ್ತುಗಳನ್ನ ಕಿತ್ಕೊಂಡು ಅವರಿಂದ ಬೆದರಿಕೆಯನ್ನ ಹಾಕಿಸಿ ಅವರಿಗೆ ಬೆದರಿಕೆಗಳನ್ನ ಹಾಕಿ ಅವರಿಗೆ ಕೊಲೆ ಬೆದರಿಕೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿ ಅವರಿಂದ ಸಾಕಷ್ಟು ಬೆಲೆ ಬಾಳುವಂತಹ ವಸ್ತುಗಳನ್ನ ದೋಚ್ಕೊಂಡು ಹೋಗಿರ್ತಕ್ಕಂಥದ್ದು ಮೈಸೂರಿನ ಜನರಲ್ಲಿ ಒಂದು ರೀತಿಯ ಭಯ ವಾತಾವರಣವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಭಾಸ್ಕರ್, ಪುಟ್ಟಸ್ವಾಮಿ, ಇದು ವಿಡಿಯೋ ಹೇಗ್ ಸಿಕ್ತು ಮತ್ತೆ ಏನೆಲ್ಲ ದೋಚಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಏನಾದ್ರೂ ಸಿಕ್ಕಿದ್ಯಾ ಅಂತ? ಭಾಸ್ಕರ್, ಖಂಡಿತವಾಗಿ ಕೂಡ ಅಲ್ಲಿ ಇದ್ದಂತಹ ಏನು ಅಕ್ಕಪಕ್ಕದಲ್ಲಿದ್ದಂತಹ CC ಕ್ಯಾಮ್ರಾಗಳ ಫುಟೇಜ್ಗಳನ್ನ ಪರಿಶೀಲಿಸಿದಾಗ ಅವರು ಮಾಡಿರುವಂತಹ ಕೃತ್ಯ ಅಲ್ಲಿಗೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮೈಸೂರು ಜನರಲ್ಲಿ ಒಂದು ರೀತಿಯ ಭಯ ವಾತಾವರಣ ಸೃಷ್ಟಿಯಾಗಿದೆ ಅಂತ. ಯಾಕೆ ಅಂತ ಹೇಳಿದ್ರೆ ಬೆಳಗಿನ ಜಾವ ಮುಸುಕು ಧರಿಸಿಕೊಂಡು ಬಂದಂತಹ 4 ಜನರು ಆಡು ಜನಗಳು ಓಡಾಡುವಂತಹ ಪ್ರದೇಶದಲ್ಲೇ ರಾಬರಿಯನ್ನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಮೈಸೂರಿನ ಜನರಲ್ಲಿ ಒಂದು ರೀತಿಯ ಭಯ ವಾತಾವರಣವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಅಲ್ಲೇ ಸಿಕ್ಕಿರ್ತಕ್ಕಂತಹ ಫುಟೇಜ್ಗಳು ಏನು CC ಕ್ಯಾಮ್ರಾದಲ್ಲಿ ಸಿಕ್ಕಂತಹ ಫುಟೇಜ್ಗಳ ಮೂಲಕ ಇವತ್ತು ವಿಡಿಯೋಗಳು ಹರಿದಾಡ್ತಿರ್ತಕ್ಕಂಥದ್ದು. ಭಾಸ್ಕರ್, ಈ ಜಾಗ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂದ್ರೆ ಅಲ್ಲಿ ಕಳ್ಳರು ಯಾಕೆ ಅಲ್ಲೇ ಟಾರ್ಗೆಟ್ ಮಾಡಿರಬಹುದು ಅಂತೇನಾದ್ರೂ ಸಂಶಯ ವ್ಯಕ್ತವಾಗಿದೆಯಾ ಅಥವಾ ಅದು ಪ್ಲೇಸಸ್ ಸೇಫ್ಟಿನಾ ಹೇಗೆ ಏನಂತ? ಖಂಡಿತವಾಗೂ ಕೂಡ ಇಲ್ಲ ಭಾಸ್ಕರ್. ಯಾಕೆಂದ್ರೆ ಅದು ಜೈಪುರ ಹಾರೋಹಳ್ಳಿ ಅಂತಕ್ಕಂತಹ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಅದು ಸಾರ್ವಜನಿಕವಾಗಿ ದಿನನಿತ್ಯ ಓಡಾಡುವಂತಹ ಜಾಗವಾಗಿರ್ತದೆ, ಸಾವಿರಾರು ಜನ ಓಡಾಡುವಂತಹ ಜಾಗವಾಗಿರ್ತದೆ. ಆ ಜಾಗದಲ್ಲಿ ರಾತ್ರಿ ಆಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಪೊಲೀಸರಿಗೆ ಒಂದು ಸವಾಲೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ CC ಕ್ಯಾಮ್ರಾಗಳಲ್ಲಿ ಅವ್ರು ಮಾಡಿರ್ತಕ್ಕಂತಹ ಕೃತ್ಯದ ಸಾಕಷ್ಟು ಚಿತ್ರಗಳು ಸಿಕ್ಕಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಪೊಲೀಸರು ಕೂಡ ಅಲ್ಲೇ ಕೆಲವೊಂದು ಕಿಲೋಮೀಟರ್ಗಳ ಅಂತರದಲ್ಲಿ ಪೊಲೀಸರುಗಳು, ಕೆಲವೊಂದು ಮೀಟರ್ಗಳ ಅಂತರದಲ್ಲಿ ಪೊಲೀಸರುಗಳು ಬೆಂಗಾವಲಿಗೆ ನಿಂತಿರ್ತಕ್ಕಂಥದ್ದು ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಕೆಲವೇ ಗಂಟೆಗಳಲ್ಲಿ ಏನು ಕೃತ್ಯ ಆಯ್ತೋ ಆ ಸ್ಥಳಕ್ಕೆ ಪೊಲೀಸರು ಬೆಂಗಾವಲಿನೊಂದಿಗೆ ಹಾಜರಾಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ನಿಜವಾಗ್ಲೂ ಕೂಡ ಮೈಸೂರು ಪೊಲೀಸರಿಗೆ ಒಂದು ರೀತಿಯ ಸವಾಲನ್ನೇ ಎಸೆದಿದ್ದಾರೆ ಈ ಒಂದು ರೋಡ್ ರಾಬರಿಯನ್ನು ಮಾಡಿದಂತಹ
ಕದೀಮರು ಅಂತಾನೆ ಹೇಳ್ಬೋದು ಭಾಸ್ಕರ್. ಅಲ್ಲ, ನೀವ್ ಹೇಳ್ತಾ ಇದ್ದೀರಿ ಕೆಲವೇ ಮೀಟರ್ಗಳ ಅಂತರದಲ್ಲಿ ಅವ್ರು ಇದ್ರು ಅಂತ. ಮಾಹಿತಿ ಸಿಕ್ಕ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಮಾಹಿತಿ ಪೊಲೀಸರಿಗೆ ಗೊತ್ತಾಗಿದೆ ಅಂತ. ಹಾಗಾದ್ರೆ ಈಗ ಅಟ್ಲೀಸ್ಟ್ ದರೋಡೆಕೋರರನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಏನಾದ್ರೂ ಪ್ರಾಥಮಿಕವಾಗಿ ಅವ್ರಿಗೆ ಮಾಹಿತಿ ಸಿಕ್ಕಿದ್ಯಾ? ಯಾವ ಕಡೆ ಹೋಗಿದ್ದಾರೆ, ಯಾರು ಇರಬಹುದು ಅಂತ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಅಂತ? ಖಂಡಿತ 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 ಭಾಸ್ಕರ್. ಏನು ವಿಷ್ಣುವರ್ಧನ್ SP ಅವರು ಏನು ಮೈಸೂರು ಜಿಲ್ಲಾ ಸೂಪರಿಂಟೆಂಡೆಂಟ್ ಇದ್ದಾರೆ, ಅವರು ಏನು ವಿಷ್ಣುವರ್ಧನ್ ಅವರು ಏನಿದ್ದಾರೆ ಕೂಡಲೇ 4 ತಂಡಗಳನ್ನ ರಚನೆ ಮಾಡಿ 4 ವಿಭಾಗಗಳಾಗಿ ಮಾಡಿ 4 ತಂಡಗಳನ್ನ 4 ವಿಭಾಗಗಳಿಗೆ ನೇಮಕ ಮಾಡಿರ್ತಕ್ಕಂಥದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಟ್ರೇಸ್ ಮಾಡಿ ಹಿಡಿಯುವಂತಹ ಎಲ್ಲ ಸಾಧ್ಯತೆಗಳು ನಮ್ಮ ಪೊಲೀಸರಿಗೆ ಇದೆ ಅಂತಕ್ಕಂಥದ್ದನ್ನು ಕೂಡ ಮಾಧ್ಯಮಗಳ ಜೊತೆಯಲ್ಲಿ ವಿಷ್ಣುವರ್ಧನ್ ಅವರು ಹಂಚಿಕೊಂಡಿರ್ತಕ್ಕಂಥದ್ದು ಭಾಸ್ಕರ್. ಅವರು ಕನ್ನಡ ಭಾಷಿಕರ ಅಥವಾ ಏನು ಬೇರೆ ಪರಭಾಷಿಕರ ಅಥವಾ ಅವರು ವಾಹನಗಳು ಬಂದಂತ ವಾಹನಗಳು ಕೂಡ ಕರ್ನಾಟಕ ರಿಜಿಸ್ಟರ್ಡ್ ಏನು ಎತ್ತ, ಈ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಪುಟ್ಟಸ್ವಾಮಿ? ಖಂಡಿತ ಅವರು ಕಾರ್ನಲ್ಲಿ ಹೋದಂಥದ್ದು, ಯಾವ ಕಾರ್ನ ಬಳಸಿದ್ರೋ ಆ ಕಾರ್ಗಳ ಮಾಹಿತಿಯು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅವರು ಯಾವ ಭಾಷೆಯನ್ನ ಮಾತಾಡ್ತಿದ್ರು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿವರೆಗೂ ಕೂಡ ಯಾರು ಕೂಡ ಅದನ್ನ ಬಹಿರಂಗಪಡಿಸಿಲ್ಲ. ಆದ್ರೆ ಕರ್ನಾಟಕದ ಕಾರ್ ರಿಜಿಸ್ಟ್ರೇಷನ್ ಮಾತ್ರ, ಕಾರ್ನಲ್ಲಿ ಇದ್ದಂತಹ ರಿಜಿಸ್ಟ್ರೇಷನ್ ಮಾತ್ರ ಕರ್ನಾಟಕದ ರಿಜಿಸ್ಟ್ರೇಷನ್ ಅಂತಕ್ಕಂಥದ್ದು CC ಕ್ಯಾಮೆರಾದಲ್ಲಿ ಕಂಡು ಬಂದಿರತಕ್ಕಂಥದ್ದು ಭಾಸ್ಕರ್. ಓಕೆ, ಥ್ಯಾಂಕ್ ಯು ಪುಟ್ಟಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಇನೋವಾ ಕಾರನ್ನ ಅಡ್ಡಗಟ್ಟಿ ದರೋಡೆಗೆ ಮುಂದಾದಂತ ಕದೀಮರು ದರೋಡೆ ಮಾಡಿ ಪರಾರಿ ಆಗಿದ್ದಾರೆ. ಸದ್ಯ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಪೊಲೀಸರು ಮುಂದುವರಿಸಿದ್ದಾರೆ.